ಎಲ್ರಿಗೂ ನಮಸ್ಕಾರ. ಇದೇ 17ನೇ ತಾರೀಕು ಅನುಪಲ್ಲವಿ ಅನ್ನೋ ಸೀರಿಯಲ್ ಬರ್ತಿದೆ ಉದಯ ಟಿವಿಯಲ್ಲಿ 9:30ಗೆ. ಹೊಸ ಸೀರಿಯಲ್ಲು ವಿಭಿನ್ನವಾಗಿ ಮಾಡಿದ್ದಾರೆ. ಒಳ್ಳೆ ಡೈರೆಕ್ಟ್ರು, ನಿಜವಾಗ್ಲೂ ನಮ್ಗೆ ತುಂಬ ಖುಷಿ ಆಯಿತು. ಈ ಪ್ರ್ಯಾಂಕ್ ಇವಾಗ ಹಾಕ್ತೀರಿ ನೋಡಿ, ಆ ಪ್ರ್ಯಾಂಕ್ ನೋಡಿ ತುಂಬ ಚೆನ್ನಾಗಿದೆ. ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಶ್ರೀನಿಧಿ ಭಟ್ ಅಂತ, ಅವರು ನಮ್ಮ ಹೀರೋಗೆ ಪ್ರ್ಯಾಂಕ್ ಮಾಡಿ ಬನ್ನಿ ಬ್ರೋ ಅಂತ ಕೇಳಿದ್ದಾರೆ. ಸೊ ಪ್ರ್ಯಾಂಕ್ ಮಾಡಾಯಿತು. ಇವಾಗ ವಿಡಿಯೋ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ನಮಸ್ಕಾರ. ಅವ್ರು ಯಾರು? ಅವರು ಇವಾಗ ಗಾಡಿಯಲ್ಲಿ ಬಂದ್ರಲ್ಲ, ಯಾರು ಅವರು? ಹಾಂ, ಅವರಾ? ಇವಾಗ ಯಾರೋ ಸೂಪರ್ ಬೈಕಲ್ಲಿ ಬಂದ್ರೆ ಯಾರು? ಯಾರು ಅವ್ರು ಬರ್ತಾವ್ರಲ್ಲ ಅವರೇನಾ? ಹಾಂ, ಈಗ ಗಾಡಿಯಲ್ಲಿ ಬಂದ್ರಲ್ಲ, ಕರೀರಿ ಅವ್ರನ್ನ. ಇವರೇನಾ ಇವಾಗ ಫಾಸ್ಟ್ ಬಂದ್ರಲ್ಲ ಗಾಡಿಯಲ್ಲಿ? ಗೊತ್ತಾಗಲ್ವಾ ನಿಮಗೆ? ಗಾಡಿನ ಕಾರ್ನ ಗುದ್ದು ಬಂದಿದ್ದೀರಣ್ಣ. ಹೊಟ್ಟೆ ಏನ್ರಿ ತಿಂತೀರಿ ನೀವು? ಅಲ್ಲ ಏನು ಒಂದು ನಿಮಿಷ ಅದು ಗಾಡಿ ಮಗು ಹೋಗ್ಬಿಡ್ತಾ ಇತ್ತು ನೋಡ್ರಿ ಸರ್. 1 ಸೆಕೆಂಡ್, ಯಾವ ಗಾಡಿ ಹೇಳಿ ನೀವು ಹೇಳ್ತಿರೋದು? ನನಗೆ ನೀವೆಲ್ಲ ಯಾರು ಏನು ಎಲ್ಲ ಕತೆಗಳು? ನನ್ನ ಗಾಡಿನ ಗುದ್ಬಿಟ್ಟು ಇವ್ನು ನಿಂತಿದ್ರೆ ಅವ್ನಿಗೆ ಕೈ ನೋಡಿ ಎಷ್ಟು ಏಟ್ ಬಿದ್ದಿದೆ. ಇಲ್ಲಿ ನೋಡಿ, ಏನು ಕನ್ನಡ ಮಾತಾಡ್ತಾ ಇದ್ದೀನಿ, ಇನ್ನೇನು ಮಾತಾಡ್ತಾ ಇರ್ತೀನಿ. ಮಾರಾಣಿಕೆರೆನ ಗಾಡಿಕೋ? ಹಾಂ ಸರ್, 1 ನಿಮಿಷ. ಯಾವ ಗಾಡಿ? ಏನು 1 ನಿಮಿಷ ಸರ್? ಯಾವ ಗಾಡಿ ಸರ್? ಯಾವ ಗಾಡಿ? ಕಾರ್ ಗಾಡಿ. ಇನ್ನೇನು ಹೇಳ್ತೀನಿ, ಟಾರ್ ಗಾಡಿ ಗುದ್ಬಿಟ್ಟು ಬಂದ್ರ ನೀವು? ಸರ್ 2 ವೀಲರ್ ಸರ್ ನಂದು. ಸುಮ್ಮನೆ ಇರ್ರಿ, ಈ ಥರ ಎಲ್ಲ ನೀವು ನೋಡೋಕೆ ಒಳ್ಳೆ ಎಜುಕೇಟ್ ಥರ. 1 ನಿಮಿಷ ಏನು ಅಲ್ಲ, 2 ವೀಲರ್ ಅಲ್ಲಿ ಬಂದಿರೋ ಗಾಡಿಗೆಲ್ಲ ನನ್ನ ಕಾರ್ ಗುದ್ಬಿಟ್ಟು ಹುಡುಗನಿಗೆ. ಸರ್ ನೋಡಿ ಸರ್, ಗಾಡಿ ಎಲ್ಲ ಗುದ್ದು ಬಂದವ್ರೆ ಸರ್. ಸರ್ ನಾನು ಕಂಪ್ಲೇಂಟ್ ಕೊಡೋಕೆ ಬರ್ತಿದ್ದೆ, ನೀವೇ ಸಿಕ್ಕಿದ್ರ ಸರ್. ಒಳ್ಳೆ ಕೆಲಸ. 2 ವೀಲರ್ ಅಲ್ಲಿ ಬಂದಿರೋದು ಏನ್ ಮಾತಾಡ್ತಾ ಇದ್ದೀರಾ? ಇವ್ರು 2 ವೀಲರ್ ಬಂದವ್ರೆ, ನನ್ನ ಗಾಡಿಗೆ ಹೆಂಗ್ ಗುದ್ಬಿಟ್ಟು ಬಂದ್ರು. ಅವನ್ನ ನೋಡಿ ಏಟ್ ನೋಡ್ರಿ ಹೆಂಗ್ ಬಿದ್ದಿದೆ. ಇಲ್ಲಿ ನೋಡ್ರಿ, ಯಾವ ದುಡ್ಡು ಸ್ಕ್ಯಾಮ್? ನಮಗೆ ಮಾಡಕ್ ದುಡ್ಡಿಲ್ಲ. ಗುಜರಿ ಕೆಲಸ, ದೊಡ್ಡ ಕಂಪ್ನಿ ಇದೆ ನಮ್ಮ ಹತ್ರ, ಬನ್ನಿ ತೋರಿಸ್ತೀನಿ ನಿಮ್ಗೆ. ಸರಿ, ದೊಡ್ಡವರೇ ಆಗಿರ್ಬೋದು. ಅಲ್ಲ ನಮ್ದೇವ್ರು ಸುಮ್ಮನೆ 1 ನಿಮಿಷ. ಅಲ್ಲ ನಮ್ದೇವ್ರು ಸುಮ್ಮನೆ 1 ನಿಮಿಷ. ಅಲ್ಲ ನಮ್ದೇವ್ರು ಸುಮ್ಮನೆ 1 ನಿಮಿಷ. ನೀವೆಲ್ಲ ಏನು ಸ್ಕ್ಯಾಮು? ಏನ್ ಯಾರಿಗೆ ಏನ್ ಸ್ಕ್ಯಾಮು? ಸರ್ ನೀವೇ ಹಿಂಗ್ ಹೇಳಿದ್ರೆ ಹೆಂಗೆ ಸರ್? ನೀವು ಸರ್, ಇವಾಗ ನಾನು ಸ್ಟೇಷನ್ ಹತ್ರ ಹೋಗ್ತೀನಿ. ಇಲ್ಲ ನೀವೆಲ್ಲ 1 ನಿಮಿಷ ಎಲ್ಲ ಆಗಲ್ಲ, ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ನೋಡಿ, ಫಸ್ಟ್ ನನ್ನ ಕಾರ್ನ ರೆಡಿ ಮಾಡಿಸ್ಕೊಡಿ. ನನ್ನ ಕಾರ್ನ ರೆಡಿ ಮಾಡಿಸ್. ಯಾವ್ದು? ಪೊಲೀಸ್ ಕರ್ಕೊಂಬನ್ನಿ. ನನ್ನ ಗಾಡಿ ಗೊತ್ತಾಯ್ತಾ? ನೀವು ಈ ತರ ಎಲ್ಲ ಕರೆಕ್ಟ್ ಆಗಿ ಮಾತಾಡೋದ್ ಕಲಿ. ಏನ್ ಹಂಗೆಲ್ಲ ಹೇಳ್ತೀರಾ? ಮನುಷ್ಯನ ದುಡ್ಡಲ್ಲಿ ಕಂಪೇರ್ ಮಾಡಬಾರ್ದು ಯಾವತ್ತು. ಸ್ವಿಫ್ಟ್ ಕಾರು, ಸ್ವಿಫ್ಟ್ ಕಾರ್ನ ಗುದ್ಬಿಟ್ಟು ಇವಾಗ ತೋರಿಸ್ಲಾ ನಾನು? ಕ್ಯಾಮ್ರಾ ಚೆಕ್ ಮಾಡಿಸ್ಲಾ? ಚೆಕ್ ಮಾಡಿಸಿ ನೋಡೋಣ. ಏನು ನಮ್ಮ ಫ್ಯಾಮಿಲಿಗೆ? 1 ನಿಮಿಷ ಸರ್, 1 ನಿಮಿಷ ರೀ ಸರ್. ನಾನು ಹೇಳೋದನ್ನ ಕೇಳಿ. ಗಾಡಿ ನಾನು ರೆಡಿ ಮಾಡಿಸ್ಕೊಂತೀನಿ, ಆದ್ರೆ ನೀವು ಮಾತಾಡಿರೋ ಮಾತಿದೆ ನೋಡಿ. ನೀವು ಮಾತಾಡಿರೋ 1 ನಿಮಿಷ ರೀ. ಕಂಪ್ಲೇಂಟ್ ಮಾಡ್ರಿ. ನೀವು ಮಾತಾಡಿರೋ ಮಾತಿದೆ ನೋಡಿ. ದೇವ್ರಾಣೆ ಏನು? ಯಾವ ಮಗು? ಯಾರು ಇವನ್ ಮಗು? ಯಾಕೆ ನನ್ನ ಫೇಸ್ ಇವನ್ ಫೇಸ್ ಕಾಣ? ಯಾರು ಇವನ್ ಮಗು? ಯಾಕೆ ನನ್ನ ಫೇಸ್ ಇವನ್ ಫೇಸ್ ಕಾಣಲ್ವಾ ನಿಮ್ಗೆ? ನಾಚಿಕೆ ಆಗಲ್ವಾ ನಿಮ್ಗೆ? ನಾಚಿಕೆ ನಾವೇನ್ 3 ಬಿಟ್ಟಿದ್ದೀರಾ ನಾವು? ನಾಚಿಕೆ ನಾವೇನ್ 3 ಬಿಟ್ಟಿದ್ದೀರಾ ನಾವು? ರೀ ಸ್ವಾಮಿ, 1 ದಿವಸಕ್ಕೆ ಇಲ್ಲ ಅಂದ್ರೂ ನಾವು 40-50 ಸಾವಿರ ದುಡಿತೀನಿ. ಏನು ಮತ್ತೆ ಏನೆಲ್ಲ ಎಲ್ಲ ಡಾನ್ಗಳ ತರ ನಿಂತಿದ್ದೀರಾ? ಏನು ಮಾಡ್ಕೊಳಕ್ ಆಗಲ್ಲ, ನನ್ಗೆ ಹೇಳ್ತಾ ಇದ್ದೀನಿ. ನಾವು ಎಲ್ಲ ಪೊಲೀಸ್ ಹತ್ರ ಯಾಕೆ ಸರ್? ಬನ್ನಿ ಸರ್. ಯಾವ ಆಕ್ಟರ್? ಏನು ಗೊತ್ತಿಲ್ಲ, ಏನೇನೋ ಮಾತಾಡ ಸರ್. ಅಲ್ಲ ಸರ್, ಕಾರ್ ಗುದ್ದು ಬಂದಿದ್ದಾರೆ ಸರ್. ಹೊಟ್ಟೆ ಎಲ್ಲ ಉರಿತದ, ಅವ್ನಿಗೆ ಏಟ್ ಬಿದ್ದಿದೆ. ಇವ್ರು ದಂಧೆ ಅಂತಾರೆ, ಏನೇನೋ ಹೇಳ್ತಾರೆ. ಏನ್ರಿ ನಗ್ತಿದ್ದೀರಾ? 1 ನಿಮಿಷ. ಪೊಲೀಸ್ ಅವರು ಇಲ್ಲೇ ಇದಾರೆ. ಕಣ್ಣಿಗೆ ಕಾಣದ ನಾಟಕಕಾರ ದೇವರೊಳಗೆ ಹೊರಡ್ತಿದ್ದೆ. ಮೇಡಮ್ ಹೇಳ್ಬಿಟ್ರು ಸರ್, ಒಂದ್ ಸ್ವಲ್ಪ ಈ ಕಡೆ. ಮೇಡಮ್ ಯಾರು ಇವರು? ಪೊಲೀಸ್ ಅವರು ಇಲ್ಲಿದ್ದಾರೆ.
ಸರ್ ನಮ್ಮ ಚಾನಲ್ ತರಲೆ ನನ್ನ ಮಕ್ಕಳು ಅಂತ ಯೂಟ್ಯೂಬ್ ಚಾನಲ್ ಸರ್. ಸರ್ ಸಾರಿ ಸರ್ ಏನಿಲ್ಲ ಎಂಥವ್ರಿಗೂ ಗುದ್ಬಿಟ್ಟು ಬಂದವ್ರೆ. ಮಾಡೋ ಕೆಲಸ ನಿನಗೆ ಈಗ ಸ್ವಲ್ಪ ಹೊದ್ರಲ್ಲಿ ಹೆಲ್ಮೆಟ್ ಅಲ್ಲಿ ಹೊಡಿತಾ ಇದ್ರು. ಲಾಂಚ್ ಆಗ್ತದೆ. ತರಲೆ ತರಲೆ ನನ್ನ ಮಕ್ಕಳು ಚಾನಲ್ ಕಡೆಯಿಂದ. ಸೊ ಇವತ್ತು ಒಂದು ಸೆಟ್ಟಿಗೆ ಕರೆದಿದ್ರು ಈ ಥರ ನಮ್ಮ ಹೀರೋ ಮತ್ತು ಹೀರೋಯಿನ್ ಇಬ್ರಿಗೂ ಬಕ್ರಾ ಮಾಡಿ ಅಂತ. ಸೊ ಹೀರೋಯಿನ್ ಸ್ವಲ್ಪ ಶಾರ್ಪ್ IAS ಆಫೀಸರ್ ಅಲ್ಲ, ಇಮಿಡಿಯೇಟ್ ಆಗಿ ಹಿಡಿದ್ಬಿಡ್ತೀನಿ. ಹೌದು, ಫಸ್ಟು ನೀವೇನಾದರೂ ಸಿಕ್ಕಾಕೊಂಡಿದ್ರೆ ನಾವು ಬಕ್ರಾ ಮಾಡ್ತಾ ಇದ್ದಿದ್ದು ನಿಮಗೆ. ಸೊ ಸರ್ ನೀವೇ ಹೇಳಿ, ನೀವು ಹೇಳಿದ್ಮೇಲೆ ನಾವು ಹೇಳ್ತೀವಿ. ಫೆಬ್ರವರಿ 17 ನಮ್ಮ ಅನುಪಲ್ಲವಿ ಸೀರಿಯಲ್ ಲಾಂಚ್ ಆಗ್ತಾ ಇದೆ. ಸೊ ಎಲ್ಲರೂ ನೋಡಿ ಹಾರೈಸಿ. ಸಿಕ್ಕಾಪಟ್ಟೆ ಸಸ್ಪೆನ್ಸ್ ಇದೆ. ಒಂದು ತಾಯಿ ಮಗುವಿನ ಬಾಂಧವ್ಯ ಹೇಗಿದೆ ಅನ್ನೋದೇ ನಮ್ಮದು ಮೇನ್ ಟಾರ್ಗೆಟು. ಅದ್ರ ಜೊತೆ ನಮ್ಮ ದುಷ್ಟರನ್ನೆಲ್ಲ ಅಟ್ಟ ಆಸ ಮಾಡೋದ್ರು ಇದೆ. ಪಕ್ಕದಲ್ಲೇ ಇದ್ದಾರೆ ನಮ್ಮ ಅತಿ ದೊಡ್ಡ ದುಷ್ಟ ರಾಜ್, ಪುಷ್ಪರಾಜ್ ಕೊಡ್ತಿದ್ದೀನಿ. ದಯವಿಟ್ಟು ಮೊದಲನೇದಾಗಿ ಅದೇ ಇವ್ರು ಹೇಳಿದಂಗೆ ಫೆಬ್ರವರಿ 17ನೇ ತಾರೀಕಿಂದ ರಾತ್ರಿ 9:00 ಟೆಲಿಕಾಸ್ಟ್ ಆಗ್ತಿದೆ ಅನುಪಲ್ಲವಿ. ದಯವಿಟ್ಟು ಸೀರಿಯಲ್ ನೋಡಿ, ವಾಚ್ ಮಾಡಿ. ದಯವಿಟ್ಟು ನಿಮ್ಮ ಪ್ರೀತಿ ಹಾರೈಕೆ ಸದಾಕಾಲ ನಮ್ಮ ಟೀಮ್ ಮೇಲೆ ಇರಲಿ. ಇದನ್ನು ಮೇಯ್ನ್ ನಡೆಸ್ತಾ ಇರೋರು ಸೊ ನಮ್ಮ ಪ್ರೀತಮ್ ಸರ್ ಅಂತ ಡೈರೆಕ್ಟ್ರು. ಸೊ ಅವರಿಗೆ ಆಲ್ ದ ಬೆಸ್ಟ್ ಹೇಳಿ ವಿಶಸ್ ಮಾಡಿ. ಆ್ಯಂಡ್ ನಮ್ಮ ಹೀರೋಯಿನ್ಸ್ ಆಮೇಲೆ IAS ಆಫೀಸರ್ ತುಂಬ ಚೆನ್ನಾಗಿ ಕಂಡು ಬಿಟ್ರು. ಆಯಿತಾ, ಇನ್ನೊಂದು ಸ್ವಲ್ಪ ಲ್ಯಾಗ್ ಆಗ್ತಿತ್ತು ಆ್ಯಕ್ಚುಲಿ, ತುಂಬ ಬೇಗ ಮುಗಿಸ್ಬಿಟ್ರು. ಅಷ್ಟು ವರ್ಷ ಓದಿಲ್ವಾ ನಾನು? ನಾವು ಮಧ್ಯಾಹ್ನ ಓದಿದ್ದೀರಿ ಅಷ್ಟೇ. ಏನೇ ಮಾಡಿದ್ರು ತಮಾಷೆಗಾಗಿ. ಆ್ಯಂಡ್ ಹೀರೋ ಸರ್ ಆ್ಯಕ್ಚುಲಿ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಹೊತ್ತಿದ್ರೆ ಬೇರೆ ಥರನೇ ಹೋಗಿರೋ ಸೀನ್ ಅದು. ಸೊ ಥ್ಯಾಂಕ್ ಯು ಸೊ ಮಚ್. ನಿಮ್ಮ ತರಲೆ ಚಾನಲ್ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ, ಆದಷ್ಟು ವ್ಯೂಸ್ ಆಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಓಕೆ, ಫಸ್ಟ್ ಆಫ್ ಆಲ್ ತುಂಬ ಚೆನ್ನಾಗಿ ಮಾಡಿದ್ರಿ, ತುಂಬ ಚೆನ್ನಾಗಿ ನಡೆಸ್ಕೊಟ್ರಿ. ನಂಗೆ ರಿಯಲಿಸ್ಟಿಕ್ ಆಗಿ ಅನ್ನಿಸ್ತು, ನಿಜವಾಗ್ಲೂ ಯಾರಿಗೋ ಟಚ್ ಕಿಚ್ ಮಾಡಿ ಬಂದ್ಬಿಟ್ನಾ ಅಂತ. ಬಟ್ ಆ ಹುಡುಗ ನೋಡಿದ್ರೆ ನಂಬಿಕೆನೇ ಬರ್ತಾ ಇಲ್ಲ, ನೀವು ಆರಾಮಾಗಿದ್ದಾನಲ್ಲ ಟಚ್ ಮಾಡಿದ್ರೆ ಅಂತ. ಸೊ ಸರ್ ಸಾರಿ, ಏನಾದರೂ ನಿಜವಾಗ್ಲೂ ಸಾರಿ. ಖುಷಿನ ಗಾಬರಿ ಆಗೋಯ್ತು ಸುಮ್ಮನೆ ಈ ಥರದೆಲ್ಲ ಆಗ್ತಾ ಇರ್ಬೋದು. ಸೊ ಒಂದು ಈ ಪ್ರಾಜೆಕ್ಟಲ್ಲಿ ಒಂದು ಫಸ್ಟ್ ಸ್ಪೆಷಲ್ ಏನಂತಂದರೆ ನನ್ನ ಬರ್ಡೇ ದಿನನೇ ನಮ್ಮ ಸೀರಿಯಲ್ ಲಾಂಚ್ ಆಗ್ತಿದೆ. ಸೊ Feb 17 ನಮ್ಮ ಟೀಮ್ ಕಡೆಯಿಂದ ನನಗೆ ಒಂದು ದೊಡ್ಡ ಗಿಫ್ಟ್ ಅಂತ ಅನ್ಕೊತೀನಿ. ಸೊ ತುಂಬ ಒಂದು ಬ್ಯೂಟಿಫುಲ್ ಸ್ಟೋರಿನ ಮಾಡ್ಕೊಂಡು ತೊಗೊಂಬರ್ತಾ ಇದ್ದೀವಿ ನಿಮ್ಮ ಮುಂದೆ. ಸೊ Feb 17 9:30. ಸೊ ನೀವು ನೋಡಿ ವಿಶ್ ಮಾಡಿ ಅಂತ ಕೇಳಿ. ಈಗ ಒಬ್ರು ಮೇಡಮ್ ಅವರಿಂದನೇ ಇದೆಲ್ಲ ಆಗಿದ್ದು. ಇವಾಗ ಇವರು ಮಾತಾಡ್ತಾರೆ. ಮಾತಾಡಿ ಮೇಡಮ್. ನಾನೇನು ಹೇಳೋದನ್ನ ಈ ಥರ ಎಲ್ಲ ನಮ್ಮ ಸೆಂಟ್ರಲ್ಲಿ ನಮ್ಮನ್ನ ಹಾಳು ಮಾಡಿದ್ದಕ್ಕೆ ಸುಮ್ಮನೆ ನನ್ನ ಕಾಪಾಡಿದ್ದಾರೆ ಅವರು. ಇವತ್ತು ದರ್ಶಕ್ ಅವ್ರು ಚಾಕ್ಲೇಟ್ ತಕ್ಕೊಡ್ತಾರೆ, ಯಾಕಂದ್ರೆ ಅವ್ರನ್ನ ಕಾಪಾಡಿದ್ದೀನಿ ನಾನು. ಸ್ಪೆಷಲ್ ವೆಜ್ ಟ್ರೀಟ್. ಚೆನ್ನಾಗಿತ್ತು ಆ್ಯಕ್ಚುಲಿ. ಹೇಳ್ದಂಗೆ 17th ಅನುಪಲ್ಲವಿ ಲಾಂಚ್ ಆಗ್ತದೆ. ಟೀಮ್ ಎಫರ್ಟ್ ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಡಿಫ್ರೆಂಟಾಗಿ ಬರ್ತಾ ಇದೆ. ತುಂಬ ಟೈಮ್ ನಂತರ ಒಂದು ಸೀರಿಯಲ್ ಒಂದು ಮೂವಿ ರೇಂಜಲ್ಲಿ ಬರ್ತಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ನಿಮ್ಮ ಬ್ಲೆಸ್ಸಿಂಗ್ ಹೀಗೆ ಇರಲಿ, ನೋಡಿ ಸಪೋರ್ಟ್ ಮಾಡಿ. ಅವ್ರ ಬರ್ತ್ಡೇ ದಿನ ಹೇಳ್ದಂಗೆ ಲಾಂಚ್ ಆಗ್ತಾ ಇದ್ದೀವಿ ನಾವು Feb 17 9:30 ನೋಡಿಬಿಟ್ಟು ಫಸ್ಟ್ ಎಪಿಸೋಡ್ ಹೇಗಿದೆ ಅಂತ ಹೇಳಿಬಿಟ್ಟು ಎಲ್ಲರೂ ಕಮೆಂಟ್ ಮಾಡಿ, ಆಯಿತಾ? ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್ ನಿಮ್ಮ ಟೀಮ್ಗೆ, ನಿಮಗೆ ಹಾಗೂ ಸರ್ಗೆ ಬಕ್ರಾ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ತುಂಬ ಚೆನ್ನಾಗಿ ಒಂದು ಲೈಫಲ್ಲಿ ಫಸ್ಟ್ ಟೈಮ್ ಇದು ಬಕ್ರಾ ಆಗ್ತಾರೆ ಕ್ಯಾಮ್ರಾ ಮುಂದೆ. ತುಂಬ ಚೆನ್ನಾಗಿ ಮಾಡಿದ್ದೀರಾ. ಹೆಲ್ಮೆಟ್ ತಲೆಗೆ ಬೀಳ್ತಾ ಇತ್ತು. ಪೊಲೀಸ್ ಅವರು ನಾವು ಒರಿಜಿನಲ್ ಅಂದ್ಬಿಟ್ಟು ನಾವು ಒಂದು ಸ್ವಲ್ಪ ಆ್ಯಕ್ಟಿಂಗ್ ಮಾಡಿದ್ರಿ. ಸ್ವಲ್ಪ ಡೌಟ್ ಬಂತಲ್ಲ ಸರ್ ನಿಮಗೆ, ಏನಪ್ಪ ಇವ್ರು ಪೊಲೀಸ್ ಅವರು ಇಲ್ಲ, ಇವ್ರು ಪೊಲೀಸ್ ಅವರು. ಅದೇ ಅವ್ರನ್ನೇ ಪೊಲೀಸ್ ಅನ್ಕೊಂಡ್ಬರ್ತಾರೆ. ಅದು ಬೇರೆ ಸಡನ್ ಆಗಿ ಅಳೋ ಥರ ಆ್ಯಕ್ಟಿಂಗ್ ಮಾಡಿದ್ರಲ್ಲ, ಅಲ್ಲೆಲ್ಲೋ ಹೊಟ್ಟೆ ಉರಿತಾ ಇದೆ ಸಾರ್ ಅಂತ, ಏನೋ ಆಗ್ತಿದೆ ಇಲ್ಲಿ ಅಂತ ಅನ್ನಿಸ್ತು. ಅನುಪಲ್ಲವಿ ಸೀರಿಯಲ್ನ ನೋಡಿ ಹಾಗೂ ಇವ್ರನ್ನೆಲ್ಲ ಆಶೀರ್ವಾದ ಮಾಡಿ ಇನ್ನೂ ದೊಡ್ಡ ಮಟ್ಟಕ್ಕೆ ಇವರು ಬೆಳೀಲಿ ಅಂತ ನಾವು ಹಾರಿಸ್ತೀರಿ. ತುಂಬ ಥ್ಯಾಂಕ್ಸ್ ಸರ್. ಮೇಡಮ್ ಅಷ್ಟೇ ತುಂಬ ಚೆನ್ನಾಗಿ ನಿಮ್ಮನ್ನ ಯಾವತ್ತೂ ಮರೆಯಲ್ಲ ಮೇಡಮ್ ನಾವು. ಸರ್, ಸೊ ಅನುಪಲ್ಲವಿ ಸೀರಿಯಲ್ನ ಎಲ್ಲರೂ ಆಶೀರ್ವಾದ ಮಾಡಿ. ಹಾಗೂ ನಮ್ಮ ಚಾನಲ್ ಇದೆ ಸರ್, ತರಲೆ ನನ್ನ ಮಕ್ಕಳು ಅಂತ, ನೋಡಿ ಲೈಕ್ ಮಾಡಿ, ಸರ್ಪ್ರೈಸ್ ಮಾಡಿ. ಏನು ಸರ್, ತರಲೆ ನನ್ನ ಮಕ್ಕಳು ಚಾನಲ್ನ ಎಲ್ಲರೂ ನಾನು ಹೇಳ್ದಂಗೆ ಹೇಳಿ ಸರ್. ತರಲೆ ನನ್ನ ಮಕ್ಕಳು ಚಾನಲ್ನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನು ಮಾಡಿ? ಸರ್ಪ್ರೈಸ್ ಮಾಡಿ ಸರ್. ತುಂಬ ಥ್ಯಾಂಕ್ಸ್ ಸರ್.